ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಪೆಂಡಲ್ ಗಣಪತಿಯ 71ನೇ ವರ್ಷದ ವಿಸರ್ಜನಾ ಮಹೋತ್ಸವದ ಮೆರವಣಿಗೆಗೆ ಶನಿವಾರ ಬೆಳಗ್ಗೆ ಸಂಸದ ಶ್ರೇಯಸ್ ಎಂ ಪಟೇಲ್, ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್, ಮೇಯರ್ ಗಿರೀಶ್ ಚನ್ನವೀರಪ್ಪ ಇತರರು ಚಾಲನೆ ನೀಡಿದರು. ನಗರದ ಸಿಟಿ ಬಸ್ ನಿಲ್ದಾಣ ಬಳಿ ಇರುವ ಗಣಪತಿ ಪೆಂಡಲ್ ಮುಂಭಾಗ ಹೂವಿನಿಂದ ಅಲಂಕೃತಗೊಂಡಿದ್ದ ಮಂಟಪದಲ್ಲಿ ಗಣಪತಿ ಮತ್ತು ಗೌರಿಯನ್ನ ಕೂರಿಸಿ ಹೊರಟ ಮೆರವಣಿಗೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗವಹಿಸಿ ಗಮನ ಸೆಳೆದವು. ಸಂಸದರು ಹಾಗೂ ಶಾಸಕರು ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ನಗರದ ಪೆಂಡಲ್ ಗಣಪತಿಯನ್ನ ಬಹಳ ವಿಜೃಂಭಣೆಯಿಂದ ವಿಸರ್ಜನಾ ಮೆರವಣಿಗೆ ನಡೆಸಲಾಗುತ್ತಿದೆ. ಶ್ರೀ ಗಣಪತಿ ಸೇವಾ ಸಂಸ್ಥೆಯಿಂದ ಪ್ರತಿ ವರ್ಷ ಆಕರ್ಷವಾಗಿ ಗಣಪತಿ ಮೆರವಣಿಗೆಯನ್ನ ರಾಜಬೀದಿಗಳಲ್ಲಿ ಸಾಗುತ್ತಿದೆ. ಶ್ರೀ ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದರು. ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಚ್. ನಾಗರಾಜು ಮತ್ತು ಪದಾಧಿಕಾರಿಗಳು ತುಂಬಾ ಅಚ್ಚುಕಟ್ಟಾಗಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡದೆ ಶಾಂತಿಯುತವಾಗಿ ಶ್ರೀ ಗಣೇಶ ಉತ್ಸವ ನಡೆಯಲಿ. ಹಳೆ ಬಸ್ ಸ್ಟ್ಯಾಂಡ್ ಗಣಪತಿ ಅಂತಾನೆ ಪ್ರಸಿದ್ಧವಾದಂತ ಗಣೇಶೋತ್ಸವ ಇವತ್ತು ವಿಸರ್ಜನಾ ಕಾರ್ಯಕ್ರಮ ಸುಮಾರು 30ಕ್ಕೂ ಹೆಚ್ಚು ಕಲಾ ತಂಡಗಳ ಸಮೇತ ಇವತ್ತು ವಿಸರ್ಜನೆಗೆ ನಾವೆಲ್ಲ ಹಾಸನ ನಾಗರಿಕರು ಮತ್ತು ಭಕ್ತಾದಿಗಳು ಸೇರಿ ನಮ್ಮ ಮಾನ್ಯ ಸಂಸದರಾದ ಮತ್ತು ಸಹೋದರರಂತ ಶ್ರೇಯಸ್ ಪಟೇಲ್ ಅವರು, ಅದೇ ರೀತಿ ಪೌರಾಯುಕ್ತರಂತ ನಮ್ಮ ಚನ್ನವೀರಪ್ಪ ಗಿರೀಶ್ ಅವರು, ಅದೇ ರೀತಿ ಹೇಮಲತಾ ಕಮಲ್ ಕುಮಾರ್ ಅವರು ಇರ್ಬೋದು, ಅಧ್ಯಕ್ಷರಂತ ನಮ್ಮ ನಾಗರಾಜ್ ಅವರು, ಎಲ್ಲ ಹಿರಿಯರು ಮತ್ತು ಎಲ್ಲ ಹಾಸನ ನಾಗರಿಕರು ಸೇರಿ ಇವತ್ತು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಹಾಸನದ ರಾಜಬೀದಿಗಳಲ್ಲಿ ಇವತ್ತು ಮೆರವಣಿಗೆ ಮುಖಾಂತರ ಹಾಸನ ಜನತೆ ಮತ್ತು ಭಕ್ತಾದಿಗಳೆಲ್ಲ ಸೇರಿ ಒಂದು ವಿಸರ್ಜನಾ ಕಾರ್ಯಕ್ರಮ ಏರ್ಪಡಿಸಿದೀವಿ. ತಾವೆಲ್ಲರೂ ಕೂಡ ಸಮಾಧಾನವಾಗಿ ಎಲ್ಲ ತಾಳ್ಮೆಯಿಂದ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬಿಟ್ಟು ತಮ್ಮ ಮೂಲಕ ಮನವಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ಹಾಸನ ಜನತೆಗೂ ಕೂಡ ಹೋಗೊಂದು ಒಳ್ಳೇದು ಮಾಡಿ ಶುಭವನ್ನು ಕೊಡ್ತೀನಿ.